ಹಲೋ ಭಾರ್ಗವಿ. ಹಲೋ ನಾಗ, ಹೇಗಿದ್ದೀರೋ? ನಾನು ನಿಮ್ಮನ್ನೆಲ್ಲ ತುಂಬಾನೇ ನೆನ್ಸ್ಕೊಳ್ತಾ ಇದ್ದೆ. ಅಮ್ಮ ತುಂಬಾ ನೆನಪಾಗ್ತಿದ್ಲು. ಅವಳಿಗೆ ಕಾಲ್ ಮಾಡೋದಾ ಬೇಡವಾ ಅಂತ ಇದ್ದೆ. ಅಷ್ಟರಲ್ಲಿ ನೀವೇ ಕಾಲ್ ಮಾಡಿದ್ರಿ. ಒಳ್ಳೇದಾಯ್ತು ಕಣ. ಒಂದ್ಸಲ ನಮ್ಮ ಮನೆ ಹತ್ರ ಹೋಗಿ ಎಲ್ಲ ಹೇಗಿದ್ದಾರೆ ಅಂತ ನೋಡ್ಕೊಂಡು ಬರ್ತೀಯಾ? ನಾವು ಮನೆಗೆ ಹೋಗಿದ್ದಿ ಭಾರ್ಗು. ಅಲ್ಲಿ ಅಮ್ಮನು ನಿನ್ ಬಗ್ಗೆ ಇದೇ ತರ ಯೋಚನೆ ಮಾಡ್ಕೊಂಡು ಕೂತಿದ್ದಾರೆ. ಪಾಪ ಕಣೋ, ಅಮ್ಮ ಅದೆಷ್ಟು ಬೇಜಾರು ಮಾಡ್ಕೊಂಡಿದ್ರು. ಹೌದಲ್ವಾ? ಭಾರ್ಗವಿ ಮನೆಯಿಂದ ಹೋದ್ಮೇಲೆ ಆ ಮನೆ ಕಲೆನೇ ಉಂಟಾಯ್ತು. ಆ ಕಳೆ ವಾಪಸ್ ಬರ್ಬೇಕು ಅಂದ್ರೆ ಫಸ್ಟ್ ಭಾರ್ಗವ್ ಜೊತೆ ಮಾತಾಡ್ಬೇಕು. ಇರು, ಕಾಲ್ ಮಾಡ್ತೀನಿ. ಮಾಡು ಮಾಡು. ಎಲ್ಲಿದ್ದಾಳೋ ಹೇಗಿದ್ದಾಳೋ ಒಂದೂ ಗೊತ್ತಿಲ್ಲ. ಫಸ್ಟ್ ಅವಳ ಜೊತೆ ಮಾತಾಡೋಣ. ಅಮ್ಮನ ಜೊತೆ ಅಪ್ಪನ ಜೊತೆ ಯಾಕೋ ತುಂಬಾ ಮಾತಾಡ್ಬೇಕು ಅನಿಸ್ತಾ ಇದೆ. ಅವ್ರು ಹೇಗಿದ್ದಾರೋ ಏನೋ ಅಂತ ತುಂಬಾನೇ ಟೆನ್ಷನ್ ಆಗ್ತಾ ಇದೆ. ಆದ್ರೇನ್ ಮಾಡ್ಲಿ? ಯಾವ ಮುಖ ಇಟ್ಕೊಂಡು ಕಾಲ್ ಮಾಡ್ಲಿ? ಆಗಿದ್ದಾಗ್ಲಿ ಒಂದ್ಸಲ ಅಮ್ಮಂಗೆ ಕಾಲ್ ಮಾಡಿ ಬಿಡ್ತೇನೆ. ಹಲೋ ಭಾರ್ಗವಿ. ಹಲೋ ನಾಗ, ಹೇಗಿದ್ದೀರೋ? ನಾನು ನಿಮ್ಮನ್ನೆಲ್ಲ ತುಂಬಾನೇ ನೆನ್ಸ್ಕೊಳ್ತಾ ಇದ್ದೆ. ಅಮ್ಮ ತುಂಬಾ ನೆನಪಾಗ್ತಿದ್ಲು. ಅವಳಿಗೆ ಕಾಲ್ ಮಾಡೋದಾ ಬೇಡವಾ ಅಂತ ಇದ್ದೆ. ಅಷ್ಟರಲ್ಲಿ ನೀವೇ ಕಾಲ್ ಮಾಡಿದ್ರಿ. ಒಳ್ಳೇದಾಯ್ತು ಕಣ. ಒಂದ್ಸಲ ನಮ್ಮ ಮನೆ ಹತ್ರ ಹೋಗಿ ಎಲ್ಲ ಹೇಗಿದ್ದಾರೆ ಅಂತ ನೋಡ್ಕೊಂಡು ಬರ್ತೀಯಾ? ನಾವು ಮನೆಗೆ ಹೋಗಿದ್ದಿ ಭಾರ್ಗು. ಅಲ್ಲಿ ಅಮ್ಮನು ನಿನ್ ಬಗ್ಗೆ ಇದೇ ತರ ಯೋಚನೆ ಮಾಡ್ಕೊಂಡು ಕೂತಿದ್ದಾರೆ. ಮತ್ತೆ ಅಮ್ಮ ಅಪ್ಪ ಎಲ್ಲ ಹೇಗಿದ್ದಾರೆ? ಆರಾಮಾಗಿದ್ದಾರಾ? ಹೌದು ಭಾರ್ಗು, ಎಲ್ರೂ ಆರೋಗ್ಯವಾಗಿದ್ದಾರೆ. ಆದ್ರೆ ಮನ್ಸಲ್ಲಿ ನಿನ್ ಮನೇಲಿ ಇಲ್ಲ ಅನ್ನೋದೇ ಕೊರಗು ಜಾಸ್ತಿ. ನಿಂದೇ ಚಿಂತೆ. ನೀನ್ ಹೇಗಿದ್ಯಾ ಭಾರ್ಗು? ನಿಮ್ ಮನೇಲಿ ಎಲ್ರು ಆರಾಮಾಗಿದ್ದಾರಾ? ಹೋ ಕಣ್ರೋ, ಇಲ್ಲೆಲ್ಲ ನನ್ನನ್ನ ರಾಣಿ ಮಹಾರಾಣಿ ತರ ನೋಡ್ಕೊಳ್ತಾ ಇದ್ದಾರೆ. ಅಬ್ಬಾ, ಅಷ್ಟೇ ಬೇಕಾಗಿರೋದು. ನಿನ್ ಮಾತನ್ನ ಕೇಳಿ ಇವಾಗ ಸಮಾಧಾನ ಆಯ್ತು. ಹೌದು ಭಾರ್ಗು, ನಮಗೂ ಗಾಬರಿ ಆಗಿತ್ತು. ಇಷ್ಟು ದಿನ JP ಪಾಟೀಲ್ ಕಾಡ್ತಿಂದ ದುಃಖದಲ್ಲಿದ್ದೆ. ಇನ್ಮೇಲಾದ್ರೂ ಮಾವನ್ ಮನೇಲಿ ಆರಾಮಾಗಿರೋ. ಹೋ ಕಣ್ರು, ಆಮೇಲೆ ನನ್ಗೊಂದು ಸಹಾಯ ಮಾಡ್ತೀರಾ? ಇದೇ ನೀ ಕೇಳ್ತಿದ್ಯಾ? ಅದೇನ್ ಹೇಳ್ಬಾರ್ಗು. ಅದು ನಾನ್ ಮನೆಯಿಂದ ಹೊರಗಡೆ ಬರ್ಬೇಕಾದ್ರೆ ಮನೇಲಿ ರೇಷನ್ ಖಾಲಿ ಆಗೋದು. ನನ್ನ ಅಕೌಂಟಲ್ಲಿ ಸ್ವಲ್ಪ ದುಡ್ಡಿರ್ಬೋದು. ನಾನು ನಿಮಗೆ ಕಳಿಸ್ತೀನಿ. ನೀವ್ ಹೋಗಿ ಮನೆಗ್ ಬೇಕಾಗಿರೋ ಸಾಮಾನುಗಳನ್ನೆಲ್ಲ ತಗೊಂಡು ಹೋಗ್ಕೊಡ್ತೀರಾ? ಅದ್ ನೀನ್ ಹೇಳ್ಬೇಕಾ ಭಾರ್ಗು? ಅದು ನಮಗ್ ಮನೇನೆ. ನಾವು ಆಲ್ರೆಡಿ ಯೋಚನೆ ಮಾಡಿದೀವಿ. ನೀನ್ ಏನು ಚಿಂತೆ ಪಡ್ಬೇಡ, ಪ್ರತಿಯೊಂದು ನಾವು ನೋಡ್ಕೋತೀವಿ. ನೋಡ್ರೋ, ನಿಮ್ಗೂ ಕಷ್ಟ ಇದೆ ಅಂತ ನನಗ್ ಗೊತ್ತು. ನೋಡಿ, ಸುಮ್ಮನೆ ಏನೋ ಮಾಡಬೇಡಿ. ನಾನು ಹೇಳ್ದಷ್ಟೇ ಕೇಳಿ. ಈಗ ನನ್ನ ಹತ್ರ ಸ್ವಲ್ಪ ದುಡ್ಡಿದೆ, ಅದನ್ನ ನಾನು ನಿಮಗೆ ಕೊಡ್ತೀನಿ. ಇನ್ನೊಂದು ಸ್ವಲ್ಪ ದಿನ ಹೋದ್ಮೇಲೆ ಇನ್ನಷ್ಟು ಕೊಡ್ತೀನಿ. ಸದ್ಯಕ್ಕೆ ಇದನ್ನ ಇಟ್ಕೊಂಡಿರಿ. ಆಮೇಲೆ ಇನ್ನೊಂದು ವಿಷಯನಾಗ, ಅಪ್ಪ ಅಮ್ಮಂಗೆ ಇದನ್ನೆಲ್ಲ ನಾನ್ ಕೊಟ್ಟೆ ಅಂತ ಹೇಳ್ಬೇಡಿ. ಪಾಪ ಅವರು ತುಂಬಾ ಬೇಜಾರಾಗ್ಬಿಡ್ತಾರೆ. ಸರಿ ಭಾರ್ಗು, ಯಾರಿಗೂ ಹೇಳಲ್ಲ. ಆದ್ರೆ ನೀನ್ ಯಾವಾಗ ಬರ್ತೀಯ ಭಾರ್ಗು?
ಬರ್ತೀನಿ ಕಣ್ರೋ. ಆದಷ್ಟು ಬೇಗ ನಿಮ್ಮನ್ನೆಲ್ಲ ನೋಡಕ್ಕೆ ಬೇಗ ಬರ್ತೀನಿ. ಸರಿ, ಹುಷಾರು, ಆರಾಮಾಗಿರು. ಬಾ, ಫಸ್ಟ್ ಮಾರ್ಕೆಟ್ಗೆ ಹೋಗಿ ಬರೋಣ. ಅಕ್ಕ, ನಿನ್ನ ಹತ್ರ ಸ್ವಲ್ಪ ಮಾತಾಡ್ಬೇಕಿತ್ತು ಕಣೆ. ವಿಕಿ, ನಾನು ಆಚೆ ಹೋಗ್ತಾ ಇದ್ದೀನಿ, ಬಂದ್ಮೇಲೆ ಮಾತಾಡೋಣ. ಹೌದಾ? ಅಪ್ಪ ಯಾಕೆ ಈಗ ಆಡ್ತಿದ್ದಾರೆ ಅಂತ ಅಮ್ಮನ ಹತ್ರನೇ ಕೇಳ್ತೀನಿ ಬಿಡು. ವಿಕಿ, ವೇಟ್, ಡ್ಯಾಡ್ ಬಗ್ಗೆನಾ? ಏನು ಕೇಸ್ ಮುಗ್ದಿದೆ, ಆದ್ರೂ ತುಂಬಾ ಟೆನ್ಷನ್ ಮಾಡ್ಕೊಂಡಿದ್ದಾರೆ ಅಕ್ಕ. ಸುಮ್ನೆ ರೇಗಾಡ್ತಿದ್ದಾರೆ. ಅದೆಂತ ದೊಡ್ಡ ಸಮಸ್ಯೆ ಬಂದ್ರು ಅವ್ರು ಹಿಂಗ ಆಡಿದ್ದನ್ನ ನಾನು ನೋಡೇ ಇಲ್ಲ. ರಾಜಕೀಯದಲ್ಲಿ ಇದೆಲ್ಲ ಮಾಮೂಲಿ ಅನ್ನೋರು, ಆದ್ರೆ ಈಗ ಯಾಕೋ ತುಂಬಾ ಬೇಜಾರಾಗಿದ್ದಾರೆ. ಇಲ್ಲ, ವಿಷಯ ಏನೋ ಬೇರೆ ಇದೆ, ನಂಗೆ ಯಾಕೋ ಡೌಟು. ನಂಗೂ ಅದೇ ಡೌಟ್ ಬಂದಿದೆ ವಿಕಿ, ಆದ್ರೆ ವಿಷಯ ಬೇರೆನೇ ಇದೆ. ಏನ್ ವಿಷಯ? ಅರ್ಜುನ್ ಭಾರ್ಗವಿ ಲವ್ ಮಾಡ್ತಿರೋ ವಿಷಯನ ತಿಳ್ಕೊಂಡು ಡ್ಯಾಡ್ ನನ್ನನ್ನು ಕೇಳಿದ್ರು. ಅವರಷ್ಟು ಡೈರೆಕ್ಟ್ ಆಗಿ ಕೇಳಿದಾಗ ನನಗೆ ಸುಳ್ಳು ಹೇಳಕ್ ಆಗ್ಲಿಲ್ಲ. ನಾನು ಕೂಡ ಹೌದು ಅಂತ ಒಪ್ಕೊಂಡ್ಬಿಟ್ಟೆ. ಅಂದ್ರೆ ಅರ್ಜುನ್ ಭಾರ್ಗವಿ ಲವ್ ಮಾಡ್ತಾ ಇರೋ ವಿಷಯ ಡ್ಯಾಡಿಗೆ ಗೊತ್ತಾಯ್ತಾ? ವಿಷಯ ಗೊತ್ತಾದ್ಮೇಲೂ ಸುಮ್ಮನಿದಾರ? ಇಲ್ಲ, ಡ್ಯಾಡಿಗೆ ಕೋಪ ಬಂದು ಆ JP ಅಂಕಲ್ಗೆ ಹೇಳ್ತೀನಿ ಅಂತ ಅವ್ರ ಮನೆಗೆ ಹೋಗಿದ್ರು. ಆದ್ರೆ ಅವ್ರ ಮನೆಗೆ ಹೋಗಿ ವಾಪಸ್ ಬಂದ್ಮೇಲೆ ಯಾಕೋ ಒಂಥರ ಆಡ್ತಿದ್ದಾರೆ. ಅದಾದ್ಮೇಲೆ ಅರ್ಜುನ್ ಕೂಡ ಕಾಲು ಮೆಸೇಜು ಯಾವುದಕ್ಕೂ ಸಿಕ್ತಿಲ್ಲ ವಿಕಿ. ಯಾಕೆ ಅಂತಾನೆ ಗೊತ್ತಾಗ್ತಿಲ್ಲ. ಅದಕ್ಕೆ JP ಅಂಕಲ್ ಮನೆಗೆ ಹೊರಟಿದ್ದೀನಿ. ಲೇ ಅಕ್ಕ, ನಿನಗಿನ್ನೂ ಅರ್ಥನೇ ಆಗಿಲ್ವಾ? ಅವನ್ ನಿನಗ್ ಸಿಕ್ತಿಲ್ಲ ಅಂತಂದ್ರೆ ಅವನ್ ಖಂಡಿತ ಮನೇಲಿಲ್ಲ ಅಂತ ಅರ್ಥ. ಬೇರೆ ಯಾರೇ ಆಗಿದ್ರು JP ಅಂಕಲ್ 2 ಏಟ್ ಹೊಡೆದು ಸುಮ್ಮನೆ ಆಗ್ತಿದ್ರೇನು. ಆದ್ರೆ ನಮ್ ಗಾಂಡಿವದಾರಿ ಅರ್ಜುನ್ ಪ್ರೀತಿಸಿರೋದು ಯಾರನ್ನ? ಆ ಬಾಯ್ ಬಡ್ಕಿ ಭಾರ್ಗವಿನ. ಸುಮ್ನಿರ್ತ, ಮುಖಕ್ಕೆ ಯಾಕರ್ ಸುಗ್ದು ಮನೆಯಿಂದ ಆಚೆ ಹಾಕಿರ್ತಾರೆ. ಮತ್ತೆ ಡ್ಯಾಡ್ ಯಾಕೆ ಏನೂ ತೊಂದ್ರೆ ಇಲ್ಲ, ಅರ್ಜುನ್ ಆರಾಮಾಗಿದ್ದಾನೆ, ನಿನ್ನ ಅರ್ಜುನ್ ಮದುವೆ ಮಾಡಿಸ್ತೀನಿ ಅಂತ ಯಾಕೆ ಹೇಳ್ತಿದ್ದಾರೆ? ನಿಜ ಹೇಳಿದ್ರೆ ನೀನೆಲ್ಲಿ ಎದೆ ಹೊಡ್ಕೊಂಡು ಹೋಗ್ಬಿಡ್ತೀಯೋ, ಹೆಚ್ಚು ಕಡಿಮೆ ಆಗುತ್ತೋ ಅಂತ ಹೆದರ್ಕೊಂಡಿರ್ತಾರೆ. ಅರ್ಜುನ್ನ ಮನೆಯಿಂದ ಆಚೆ ಕಳಿಸಿದ್ಮೇಲೆ JP ಅಂಕಲ್ಗೂ ಇದೇ ಯೋಚನೆ ಬಂದಿರುತ್ತೆ. ಕುಚುಕಗಳಿಬ್ರು ಸೇರಿ ಅರ್ಜುನ್ನ ಹುಡುಕ್ತಾ ಇರ್ತಾರಷ್ಟೆ. ಅದಕ್ಕೆ ಡ್ಯಾಡ್ ಟೆನ್ಷನ್ ಮಾಡ್ಕೊಂಡಿರ್ತಾರೆ. ನಾನೇನು ಮಾಡಿದ್ನೋ ಅಂತ ಹೆದರ್ಕೊಂಡ್ಬಿಟ್ಟಿದ್ದೆ, ಈಗ ಸಮಾಧಾನ ಆಯ್ತು. ಏ ವಿಕಿ, ಏನ್ ಸಮಾಧಾನ ಆಗೋದು? ನನ್ನ ಅರ್ಜುನ್ ಕಾಣೆ ಆದ್ರೆ ನಿನಗ್ ಖುಷಿನಾ? ಏಯ್, ನೀನೇನ್ ತಲೆ ಕೆಡಿಸ್ಕೊಬಿಡಕ್ಕ. ನಮ್ಮಪ್ಪ ಯಾರು ಗೊತ್ತಲ್ಲ, MLA. ಊರಲ್ಲಿರೋ ರೌಡಿಗಳೆಲ್ಲ ನಮ್ಮಪ್ಪನ ಶಿಷ್ಯ ಅಂದ್ರೆ ಆ ಅರ್ಜುನ್ ಯಾವ ಮೂಲೆಯಲ್ಲಿ ಇದ್ರು ಹುಡ್ಕೊಂಡ್ ಕರ್ಕೊಂಡ್ ಬರ್ತಾರೆ. ಅಲ್ಲ, ಅರ್ಜುನ್ ಸಿಕ್ಕಿದ್ರೆ ಸರಿ, ಬಟ್ ಅವನೇನಾದ್ರೂ ನೇರವಾಗಿ ಆ ಭಾರ್ಗವಿ ಹತ್ರ ಹೋದ್ರೆ? ಹೇ, ನಾವಿಲ್ಲಿ ಯೋಚನೆ ಮಾಡ್ಕೊಂಡು ನಿಂತ್ಕೊಂಡ್ರೆ ತಲೆ ಕಟ್ಬಿಡುತ್ತೆ. ನಾವಿಬ್ರೇ ಹೋಗಿ ಆ ಅರ್ಜುನ್ ಅಲ್ಲಿ ಇದನೋ ಇಲ್ವೋ ಅಂತ ನೋಡ್ಕೊಂಡ್ ಬಂದ್ಬಿಡೋಣ, ನಡಿ. ವಂದನಾ, ಇಲ್ಲೋ ಹೊರಟಾಗಿದೆ? ಅರ್ಜುನ್ ಮನೆಗೆ. ಅಲ್ಲಿಗೆ ಹೋಗ್ಬೇಡ ಅಂತ ನಿಮ್ ಡ್ಯಾಡ್ ಹೇಳಿದಾರಲ್ವಾ?
ಮನೇಲೇ ಇರಮ್ಮ. ನೀನ್ ಈಚೆ ಹೋದ್ರೆ ನಿಮ್ಮಪ್ಪ ನನ್ನನ್ನು ಬೈತಾರ ಕಣೆ. ಮಾ ಮೊದ್ಲೇ ಟೆನ್ಷನ್ ಅಲ್ಲಿ ತಲ್ಕೆಟ್ಟೋಗಿದೆ. ವಿಕಿ, ಲೆಟ್ಸ್ ಗೋ. ವಂದನಾ, ಎಷ್ಟು ಹೇಳಿದ್ರು ಮಾತೆ ಕೇಳಲ್ಲ ಇವ್ರು. ಪಾಪ ಭಾರ್ಗವಿ ಮದುವೆ ಆಗಿ ಮನೆಗೆ ಬರೋದ್ರ ಬಗ್ಗೆ ಅದೆಷ್ಟು ಖುಷಿಲಿದ್ರು. ಅವರೇನು ಸುಮ್ನೆ ಕೋಪ ಮಾಡ್ಕೊಂಡಿಲ್ಲ. ಅವ್ರ ಸಿಟ್ಟುಗೊಂದು ಅರ್ಥ ಇದೆ. ನನ್ ಮಾವ, ನನ್ ಮನೆ, ನನ್ ಸಂಸಾರ ಅಂತ ಎಷ್ಟು ಖುಷಿಲ್ ಹೇಳ್ತಿದ್ರು ಅಂತ ನಾನೇ ಕಣ್ಣಾರೆ ನೋಡಿದ್ದೀನಿ. ಆದ್ರೆ ಅವ್ರ ಖುಷಿಗೆ ಕೊಳ್ಳಿ ಇಟ್ಟು ಈ ಮನೆ ಕರ್ಕೊಂಡ್ಬಂದಿದ್ದೀನಿ. ನನಗೆ ಡ್ಯಾಡ್ ಅಂದ್ರೆ ಪ್ರೀತಿ, ಮನೆಯವ್ರಂದ್ರೆ ಇಷ್ಟ, ಸರಿ. ಆದ್ರೆ ಭಾರ್ಗವಿಗೆ ಈ ಮನೆಯವ್ರ ನಡವಳಿಕೆ ಎಲ್ಲನೂ ಹೊಸ್ತು. ಅಂಥದ್ರಲ್ಲಿ ಮನೆಯವ್ರು ಇವ್ರ ಬಗ್ಗೆ ಅದ್ ಸರಿ ಇಲ್ಲ, ಇದ್ ಸರಿ ಇಲ್ಲ ಅಂತ ಕೊಂಕು ಮಾತಾಡ್ತಾರಲ್ಲ. ಅಲ್ಲ, ಇವ್ರಿಗೇನು ಹೇಳೋದು ನಾನು? ಪಾಪ ಕೈ ಸುಟ್ಟಿದ್ದು ಅದೆಷ್ಟು ಕೆಂಪಾಗಿತ್ತು. ಅಲ್ಲ, ಅಮ್ಮ ಚಿಕ್ಕಮ್ಮನೂ ಈ ಮನೆಗೆ ಸೊಸೆಯಾಗಿ ಬಂದವರಲ್ಲ. ಅಜ್ಜಿನೂ ಇವ್ರ ಜೊತೆ ಹೀಗೆ ನಡ್ಕೋತಿದ್ರ. ಇವ್ರಿಗೆ ಯಾಕಿಷ್ಟು ಸಣ್ಣ ಬುದ್ಧಿ ಅಂತ ಅರ್ಥ ಆಗ್ತಿಲ್ಲ. ಛೇ, ಉರ್ಕೊಂಡ್ ಕೂತಿರೋ ಹಾಗಿದೆ. ಅಂದ್ರೆ ಬೆಂಕಿ ಸರಿಯಾಗೆ ಉರ್ದಿದೆ. ಅರ್ಜುನ್, ಅದಕ್ಕೆ ಈಗ ಹೇಗಿದ್ದಾಳೋ ಭಾರ್ಗವಿ? ತುಂಬಾ ಜಾಸ್ತಿ ಏಟಾಗಿದ್ಯಾ? ಪರವಾಗಿಲ್ಲ, ಅದಕ್ಕೆ ಆಯಿಂಟ್ಮೆಂಟ್ ಹಚ್ಚಿದ್ದೀನಿ. ಆದ್ರೂ ಅತ್ತೆ ಚಿಕ್ಕತ್ತೆ ಹಾಗೆಲ್ಲ ಮಾತಾಡ್ಬಾರ್ದಿತ್ತು ಕಣೋ. ಯಾರಾದ್ರೂ ಬೇಕು ಬೇಕು ಅಂತ ಬೆಂಕಿ ಹಚ್ಕೋತಾರ ಹೇಳು? ಭಾರ್ಗವಿ ಯಾಕೆ ಹಾಗೆ ಮಾಡ್ತಾಳೆ? ಅದಕ್ಕೆ ನಿಮಗರ್ಥ ಆಗಿದ್ದು ಅವ್ರಿಗರ್ಥ ಆಗಿಲ್ಲ ನೋಡಿ. ನಮ್ಮನೆ ಹೆಣ್ಮಕ್ಳನ್ನ ಎಷ್ಟು ಪ್ರೀತಿಯಿಂದ ನೋಡ್ಕೋತೀವೋ ಹಾಗೆ ಬೇರೆಯವ್ರ ಮನೆ ಹೆಣ್ಮಕ್ಳನ್ನ ಅಷ್ಟೇ ಗೌರವದಿಂದ ನೋಡ್ಕೋಬೇಕಲ್ವಾ? ಅಲ್ಲ, ಈ ಅತ್ತೆ ಸೊಸೆ ಅಂದ್ರೆ ಬರೀ ಜಗಳ ಆಡ್ತಾ ವ್ಯಂಗ್ಯವಾಗಿ ಮಾತಾಡ್ಬೇಕು ಅಂತ ರೂಲ್ಸ್ ಇದೆಯಾ? ಅಮ್ಮ ಮಗಳ ತರ ಇರ್ಬೋದಲ್ವಾ ಅದಕ್ಕೆ? ಏನೇ ಹೇಳುವ, ನಿನ್ನೀ ಮಾತು ಒಂದು ಸೊಸೆಯಾಗಿ ನಾನು ಒಪ್ಲೇಬೇಕು. ಯಾರಿಗ್ ಗೊತ್ತು, ನನ್ನನ್ನು ಇವ್ರುಗಳು ಚೆನ್ನಾಗಿ ನೋಡ್ಕೊಂಡಿದ್ರೆ ಇವತ್ತು ಈ ಪರಿಸ್ಥಿತಿ ಬರ್ತಾನೆ ಇರ್ಲಿಲ್ವೇನು. ನನ್ನ ಸ್ಥಾನ ಪಡ್ಕೊಳಕ್ಕೆ ನಾನು ಯಾರನ್ನೂ ಬಿಡೋದಿಲ್ಲ. ಅವ್ರ ಆಸೆ ಕನಸು ಏನೇ ಇರ್ಬೋದು, ಆದ್ರೆ ಭಾರ್ಗವಿ ಅವರು ನನ್ನ ಹೆಂಡತಿಯಾಗಿ ಈ ಮನೆ ಸೊಸೆಯಾಗಿ ಬಂದಾಗಿದೆ. ಈ ವಾಸ್ತವನ ಅವರೆಲ್ಲ ಅರ್ಥ ಮಾಡ್ಕೋಬೇಕಲ್ವಾ ಅದಕ್ಕೆ? ಅದ್ಬಿಟ್ಟು ವಂದನನೇ ಈ ಮನೆ ಸೊಸೆ ಅಂತ ಭಾರ್ಗವಿ ಮುಂದೆ ಹೇಳ್ತಾ ಇದ್ದಾರೆ. ಪಾಪ ಅವ್ರಿಗೆಷ್ಟು ಬೇಜಾರಾಗತ್ತೆ. ನನಗಂತೂ ಆ ವಂದನ ಹೆಸರು ಹೇಳಿದ್ರೆ ಮೈಯೆಲ್ಲ ಉರಿಯತ್ತೆ. ಅಲ್ಲ, ಆ ವಂದನೆಯಲ್ಲಿ ಭಾರ್ಗವಿಯಲ್ಲಿ ಇವ್ರು ಆಡ್ತಿರೋದನ್ನ ನೋಡಿದ್ರೆ ಈಗ್ಲೂ ಭಾರ್ಗವಿನ ಮನೆಯಿಂದ ಆಚೆ ಕಳಿಸಿ ವಂದನ ಜೊತೆ ಮದ್ವೆ ಮಾಡಿಸೋರ್ ತರ ಇದ್ದಾರೆ ಅನ್ಸೋದೇನು? 100% ಹಾಗೆ ಅನ್ಕೊಂಡಿದೀವಿ. ಪ್ಲಾನು ಸಕ್ಸಸ್ ಆಗೋದು ಒಂದೇ ಬಾಕಿ ಇರೋದು.